ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಯತ್ನ ಕೇಸ್ ಇದೆಯಲ್ಲ ಅದು ಕೋಲಾಹಲವನ್ನ ಎಬ್ಬಿಸಿದೆ. ಕಾಂಗ್ರೆಸ್ನಲ್ಲಂತೂ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಯಾವಾಗ ವಿಧಾನಸಭೆ ಕಲಾಪದಲ್ಲಿ ರಾಜಣ್ಣ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದ್ದು ನಿಜ ಅಂತ ಹೇಳಿದ್ರು, ಆಗಿನಿಂದ ಈ ಹನಿ ಟ್ರ್ಯಾಪ್ ವಿಚಾರ ಮತ್ತೊಂದು ಆಯಾಮಕ್ಕೆ ತಿರುಗಿಕೊಂಡಿದೆ. ಈ ಹನಿ ಟ್ರ್ಯಾಪ್ ಹಿಂದಿರುವಂತಹ ನಿರ್ಮಾಪಕ ಡೈರೆಕ್ಟರ್ ಯಾರು ಅನ್ನೋದು ಸದ್ಯಕ್ಕೆ ಬಹಿರಂಗ ಆಗಬೇಕಾಗಿದೆ. ಈ ಹನಿ ಕಹಾನಿಗೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಟ್ಟಿರೋ ಕಾರಣ ರಾಜ್ಯದಲ್ಲಿ ಸರ್ಕಾರ ಅಲರ್ಟ್ ಆಗಿದೆ. ಹನಿ ಟ್ರ್ಯಾಪ್ ಯತ್ನ ಕೇಸ್ ಸಂಬಂಧ ಸಿಎಂ ಸಿದ್ದರಾಮಯ್ಯ ಗುರುವಾರ ಕ್ಯಾಬಿನೆಟ್ ಸಭೆ ಕರೆದಿದ್ದು, ಅಂದೇ ಹನಿ ಟ್ರ್ಯಾಪ್ ಸಂಬಂಧ ಯಾವ ತನಿಖೆ ನಡೆಸಬೇಕಾಗತ್ತೆ ಎಂಬುದು ನಿರ್ಧಾರ ಆಗುವ ಸಾಧ್ಯತೆ ಇದೆ. ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಜಣ್ಣಗೆ ದೂರು ಕೊಡುವಂತೆ ಒತ್ತಡ ಹಾಕುವ ಸಾಧ್ಯತೆ ಕೂಡ ಇದೆಯಂತೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಭಾಗ್ಯವನ್ನು ಜನರಿಗೆ ಕೊಟ್ಟಿದೆ. ಅದರಲ್ಲಿ ಕೆಲವೆಲ್ಲ ಸಮರ್ಪಕವಾಗಿ ಜಾರಿ ಕೂಡ ಆಗಿದೆ. ಆದರೆ ಯಾವಾಗ ಗ್ಯಾರಂಟಿ ಅನುಷ್ಠಾನಕ್ಕೆ ಬಂತು ಆಗಿನಿಂದ ರಾಜ್ಯ ಸರ್ಕಾರ ಜನರ ಮೇಲೆ ದರ ಏರಿಕೆಯ ಬರೆಯನ್ನ ಹಾಕ್ತಾನೇ ಇದೆ. ಸದ್ಯ ಈಗಿನ ಶಾಕಿಂಗ್ ಸುದ್ದಿ ಏನಪ್ಪಾ ಅಂದರೆ ಅದು ಹಾಲಿನ ದರ ಏರಿಕೆ ಸಂಬಂಧಪಟ್ಟದ್ದು. ರೈತರಿಗೆ ಕೊಡುವ ಹಾಲಿನ ದರ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಸಂಬಂಧ ಇಂದು ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದು, ಸಭೆಯಲ್ಲಿ ಸಹಕಾರಿ ಸಚಿವ ರಾಜಣ್ಣ, ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹಾಗೂ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಜೊತೆ ದರ ಏರಿಕೆ ಸಂಬಂಧ ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗಾದ್ರೆ ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಯಾವ ರೀತಿ ಇದೆ, ಡೀಟೇಲ್ಸ್ ಬಂತು ನೋಡಿ. ಮಾರಾಟ ಮತ್ತು ಖರೀದಿ ದರ ಎರಡೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಹಾಲಿನ ದರ 3 ರಿಂದ 5 ರೂಪಾಯಿ ತನಕ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಆಕ್ಚುಲಿ ರೈತ ಸಂಘ 5 ರೂಪಾಯಿ ಹೆಚ್ಚಳ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಬಟ್ 3 ರಿಂದ 5 ರೂಪಾಯಿಯಲ್ಲಿ ಯಾವ್ದು ಬೆಟ್ರು ಅಂತ ಪರಾಮರ್ಶಿಸುವಂತಹ ಕೆಲಸವನ್ನು ನೋಡ್ತಿದ್ದಾರಂತೆ. ಹಾಲಿನ ಮಾರಾಟ ಪ್ರಮಾಣ ಮತ್ತು ಖರೀದಿ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ ಅಂತ ಹೇಳ್ತಿದ್ದಾರೆ. ಸದ್ಯ ಒಟ್ಟು 86 ಲಕ್ಷ ಲೀಟರ್ ಹಾಲು ಸಂಗ್ರಹಣೆ ಮಾಡಲಾಗ್ತಾ ಇದೆ ಅನ್ನೋದು ಸದ್ಯಕ್ಕಿರುವಂತಹ ಡೀಟೇಲು. ಬಟ್ 86 ಲಕ್ಷ ಲೀಟರ್ನಲ್ಲಿ 49 ಲಕ್ಷ ಲೀಟರ್ನ ಮಾರಾಟ ಮಾಡೋದಕ್ಕೆ ಬಳಸಲಾಗ್ತಾ ಇದೆ. ನಿಮಗೆ ನೆನಪಿರಬಹುದು, ಲಾಸ್ಟ್ ಜೂನ್ನಲ್ಲಿ ಹಾಲ್ ರೇಟನ್ನು ಹೆಚ್ಚಳ ಮಾಡಿದ್ರು.